ಡೇ 3 ಆಫ್ ನಮ್ಮ 100 ಡೇಸ್. ಏನಪ್ಪ ಬೆಳಗ್ಗೆ ಬೆಳಗ್ಗೆನೆ ಇವಳು ತೊದಲ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಅದಕ್ಕೆ ಸ್ಲೀಪ್ ಇನರ್ಷಿಯಾ ಅಂತ ಕರೀತಾರೆ. ನಮ್ಮ ಬಾಡಿ ಎದ್ದಿದ್ರು ನಮ್ಮ ಬ್ರೈನ್ ಎದ್ದೇಳೋದಕ್ಕೆ 1/4 ಗಂಟೆಯಿಂದ 1 ಗಂಟೆ ಟೈಮ್ ಬೇಕು. ಹೆಂಗೆ ಸರಿ ಹೋಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಬಿಸಿಲಿಗೆ ಆಚೆ ಬಂದು ಹಾಗೆ ನೀರು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ. ದಿನ ಬೆಳಗ್ಗೆ ಲಾಲ್ಬಾಗ್ ಬರ್ತಿರೋದ್ರಿಂದ ಫುಲ್ ಡೇ ಎನರ್ಜಿ ಇರುತ್ತೆ. ಮುಂಚೆ ಎಲ್ಲ ಲೇಸಿನೆಸ್ ಇರ್ತಾಯಿತ್ತು, ತುಂಬ ರಶ್ ಮಾಡ್ತಾ ಇದೆ ಆ್ಯಂಡ್ ನಾನು ದಿನ ಬೇಗ ಹೋಗ್ತಾಯಿತ್ತು ಅಂತ ಅನಿಸಿತ್ತು. ಇವಾಗೆಲ್ಲ ಫುಲ್ ಲಾಂಗ್ ಡೇ ಫೀಲ್ ಆಗ್ತಾ ಇದೆ. ಆ್ಯಂಡ್ ಅಷ್ಟು ಈಸಿ ಅಲ್ಲ, ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ ಮನೆಗೆ ಹೋಗಿ ಲೈಕ್ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಆಫೀಸಿಗೆ ಕಮ್ಯೂಟ್ ಮಾಡಿ ಆಫೀಸಲ್ಲಿ ಕೆಲಸ ಮಾಡಿ. ಆಫೀಸಲ್ಲಿ ಕೆಲಸ ಆ್ಯಾವ್ರೇಜ್ ಆಗಿದ್ರೂ ಅಥವಾ ಜಾಸ್ತಿ ಇದ್ರೂ ಲೈಕ್ ಎಫೆಕ್ಟ್ ಆಗಲ್ಲ, ಬಿಕಾಸ್ ದಟ್ ಸೆಟ್ ಆಫ್ ಟೈಮು ಲೈಕ್ ನನ್ನ ರೊಟೀನ್ ಏನೂ ಚೇಂಜಸ್ ಆಗಿಲ್ಲ, ಅದು ಹಾಗೇ ಇದೆ. ಮನೆಗೆ ಬಂದಮೇಲೆ ಊಟ ಮಾಡಿ ಎಡಿಟಿಂಗೇ ಕುತ್ಕೋತಾ ಇದ್ದೀನಿ ಮೋಸ್ಟ್ ಆಫ್ ದ ಟೈಮ್. ಲೈಕ್ ಇನ್ಸ್ಟಾ ರೀಲ್ಸ್ನ ಸ್ಕ್ರಾಲ್ ಮಾಡಿಕೊಂಡು ಅಥವಾ ಯೂಟ್ಯೂಬ್ ಸ್ಕ್ರಾಲ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೆ. ಇವಾಗ ಬರೀ ಎಡಿಟಿಂಗ್ಗೆ ಟೈಮ್ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಎಡಿಟಿಂಗ್ ಮುಗಿಸಿ ಪೋಸ್ಟ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಸೊ ದಿಸ್ ಈಸ್ ಮೈ ರೊಟೀನ್ ರೈಟ್ ನಾವು. ಕೈಂಡ್ ಆಫ್ ಪ್ರೌಡ್ ಫೀಲ್ ಆಗ್ತಾ ಇದೆ ನನಗೆ ನನ್ನ ಮೇಲೇ. ಸೊ ದೀಸ್ ಟು ಆರ್ ದ ಟ್ರೈಪಾಡ್ಸ್ ಫಾರ್ ಆರ್ ಡೇ. ಏನೇನೋ ಜುಗಾಡ್ ಮಾಡ್ತಾ ಇದ್ದೀವಿ, ಯಾಕಂದರೆ ಪ್ಲ್ಯಾನ್ ಮಾಡ್ದಲೇ ನಾವು ವ್ಲಾಗಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ. ಆ್ಯಂಡ್ ಆಲ್ಮೋಸ್ಟ್ ನಾನು ರಾ ಕ್ಲಿಪ್ಸೇ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ವಾಯ್ಸ್ ಓವರ್ ಕೊಡೋದಕ್ಕಿಂತ ರಾ ಕ್ಲಿಪ್ಸೇ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಎಲ್ಲಾದರೂ ಬಚ್ಚಿಡೋಣ, ನಮ್ಮ ಟ್ರೈಪಾಡ್ನ ಸೇಫಾಗಿ ಬಚ್ಚಿಡೋಣ ಅಂತ ಪ್ಲ್ಯಾನ್ ಮಾಡಿ ಅವಳಿಗೆ ಹೇಳಿದೆ. ಸೊ ಜಾಗ ಹುಡುಕ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋನ ನೋಡ್ಕೊಂಬಂದು ಯಾರೂ ಪ್ಲೀಸ್ ತೊಗೊಬಿಡ್ಬೇಡಿ, ನಮಗೆ ಸದ್ಯಕ್ಕಿರೋ ಆಸ್ತಿ ಅದು ಒಂದೇ. ಹಾಗೆ ನಮ್ಮ ಟ್ರೈಪಾಡ್ಸ್ನ ಬಚ್ಚಿಟ್ಟು ಇನ್ನೂ ಒಂದು ಸ್ವಲ್ಪ ರೌಂಡ್ಸ್ ಹಾಕಿ ನಾಳೆಯಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ಅಂತ ಡಿಸ್ಕಸ್ ಮಾಡ್ಕೊತ ಮನೆ ಕಡೆಗೆ ಹೊರಟ್ವಿ. ಹಾಂ, ಯಾಕಂದ್ರೆ ನಿನ್ನೆ ಒಂದು ಆವಾಜ್ ಹಾಕಿದ್ದೆ ನಾನು ನರಸಿಂಹರಾಜುಗೆ. ಏನು ಹೇಳ್ತಿದ್ದಾಳೆ ಈ ಹುಡುಗಿ ಅಂತ ಕನ್ಫ್ಯೂಸ್ ಆಗಿದ್ದೀರಾ? ರಂಜು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಮ್ಮ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ಯಾಳ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ನಿಮಗೆ ನೆನಪಿದೆಯಾ, ನೆನ್ನೆ ನಾನು ಒಂದು ಕ್ವೆಶನ್ ಕೇಳಿದೆ, ಅದಕ್ಕೆ ಆನ್ಸರು ಬೀದಿ ದೀಪ. ಕ್ವೆಶನ್ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಲಾಸ್ಟ್ ವಿಡಿಯೋನ ನೋಡ್ಕೊಂಡು ಬನ್ನಿ. ಹಾಗೆ ಅಮ್ಮ ಕಾಲ್ ಮಾಡಿ ಮನೆಗೆ ಬರಬೇಕಾದ್ರೆ ಮೊಸರು ತೊಗೊಂಡು ಬಾ ಅಂತ ಹೇಳಿದ್ರು. ಹಾಗೆ ತೊಗೊಂಡು ಮನೆಗೆ ಹೊರಟೆ. ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣ ಮನೆಯೆಲ್ಲ ಘಮ್ ಅಂತಿತ್ತು. ಏನಂತ ನೋಡಿದ್ರೆ ನಮ್ಮಮ್ಮ ಪಲಾವ್ ಮಾಡ್ಯಾರೆ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಸಾಂಗ್ ಪ್ಲೇ ಆಗ್ತಿದೆಯಲ್ಲ, ಅದು ನನ್ನ ಫೇವ್ರೆಟ್ ಸಾಂಗ್. ಯಾವುದು ಅಂತ ಗೊತ್ತಾಯಿತು ಅಂತ ಅಂದರೆ ಕಮೆಂಟ್ ಮಾಡಿ. ಹಾಗೆ ನಿನ್ನೆ BMTC ಬಸ್ಗಳೆಲ್ಲ ಹೆಂಗೆ ಬೇಕೋ ಹಂಗೆ ಓಡಾಡ್ತಿದ್ದಾವೆ ಅಂತ ಹೇಳದ್ನಲ್ಲ, ರೀಸನ್ ಗೊತ್ತಾಯಿತು. JC ರೋಡಲ್ಲಿ ಏನೋ ಸ್ವಲ್ಪ ರೋಡ್ ಅಗ್ದಿದ್ದಾರಂತೆ, ಹಾಗಾಗಿ ಅವರಿಗೆ ರೋಡ್ ಬ್ಲಾಕ್ ಆಗಿ ಒಂದೊಂದು ದಿನ ಒಂದೊಂದು ಕಡೆಯಿಂದ ಕಳಿಸ್ತಿದ್ದಾರೆ. ಸ್ವಲ್ಪ ಕಮ್ಯೂಟ್ ಮಾಡೋರಿಗೆ ಕಷ್ಟ ಆಗ್ತಾ ಇದೆ. ಇವತ್ತು ಪಾಪ ಬೆಳಗ್ಗೆ ಅವರು ನಿಮಾನ್ಸಿಗೆ ಹೆಂಗೆ ಹೋಗಬೇಕು ಅಂತ ಕೇಳ್ತಾ ಇದ್ರು. ಇಷ್ಟು ದಿನ ಮಾರ್ಕೆಟ್ ಬಸ್ ಓಡಾಡ್ತಿತ್ತು, ಹೋಗಿ ಅಂತ ಹೇಳಿದ್ದೆ. ಮುಂದೆ ಹೋಗ್ತಾ ಹೋಗ್ತಾ ಬಸ್ಸಲ್ಲಿ ಚೆಕಿಂಗ್ ಕೂಡ ಮಾಡೋದಕ್ಕೆ ಬಂದಿದ್ರು. ನೀವು ಟಿಕೆಟ್ ಇಲ್ದಲ್ಲೇ ಪ್ರಯಾಣ ಮಾಡಬೇಡಿ. ಅಂತೂ ಇಂತೂ ಆಫೀಸಿಗೆ ಬಂದು ಸ್ವಲ್ಪ ಕೆಲಸ ಮುಗಿಸೋ ಅಷ್ಟರಲ್ಲಿ ವಿಶಾಖ ಕೂಡ ಬಂದಿದ್ದೀನಿ ಅಂತ ಹೇಳಿ ಕಾಲ್ ಮಾಡಿದ್ಲು. ನಾನು ಗಮ್ಯ ಹೋಗಿ ಗಮ್ಯಂಗೋಸ್ಕರ ಟೀ, ವಿಶಾಖಗೋಸ್ಕರ ಕಾಫಿ ತೊಗೊಂಡು ಹಾಗೆ ವಾಪಸ್ ಆಫೀಸ್ ಕಡೆಗೆ ಬಂದ್ವಿ. ನಾನು ವರ್ಕ್ ಮಾಡ್ತಾ ಇರೋದು ಫಿನಾನ್ಸ್ ಸೆಕ್ಟರಲ್ಲಿ, ಹಾಗಾಗಿ ನಮಗೆ ಮಂತ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಇವತ್ತಂತೂ ಫುಲ್ ಡೇ ಆಕ್ಯುಪೈಡ್ ಇದ್ದೆ. ವಿಶಾಖ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ಕೊಂಡಿದ್ಲು. ನನ್ನ ತಿಂಡಿ ಆಗಿತ್ತು, ಆದರೂ ಅವಳು ಆರ್ಡರ್ ಮಾಡಿದ್ದು ನನ್ನ ಫೇವ್ರೆಟ್ ಬಟರ್ ಮ್ಯಾಗಿ. ಸ್ವಲ್ಪ ಟೇಸ್ಟ್ ಮಾಡಿದೆ. ಆಗಲೇ ಹೇಳಿದ್ನಲ್ಲ, ಕೆಲಸ ಜಾಸ್ತಿ ಇತ್ತು, ಹಾಗಾಗೇನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಇವ್ರು ಇವಾಗಿನ ತಿಂಡಿ ತಿಂದ್ಬಿಟ್ಟು ಏನಪ್ಪ ವೆಂಡಿಂಗ್ ಮಷಿನ್ ಕಡೆ ಬಂದಿದ್ದಾರೆ ಅಂತ ಎಲ್ಲ ಅನ್ಕೊಬೇಡಿ. ಪೋಹಾ ಆರ್ಡರ್ ಮಾಡ್ಕೊಂಡಿದ್ಲು ವಿಶಾಖ ಅಂತ ಹೇಳಿ, ಅದ್ರ ಜೊತೆ ತಿನ್ನೋದಕ್ಕೆ ಆಲೂ ಭುಜಿಯಾ ತೊಗೊಳ್ತಾ ಇದ್ದೀವಿ ಅಷ್ಟೇ. ನನಗೆಲ್ಲ ಅವಲಕ್ಕಿ ಜೊತೆ ಮೊಸರು ಹಾಕ್ಕೊಂಡು ತಿಂದ ಅಭ್ಯಾಸ, ಆದರೆ ಇವರಿಬ್ರು ಸೇರ್ಕೊಂಡು ನನಗೆ ಆಲೂ ಭುಜಿಯಾ ಜೊತೆ ಅವಲಕ್ಕಿನ ತಿನ್ನಿಸ್ಬಿಟ್ಟು ಇವಾಗ ನನಗೂ ಅವಲಕ್ಕಿ ತಿನ್ಬೇಕಂತ ಅಂದರೆ ಆಲೂ ಭುಜಿಯಾ ಇರಲೇಬೇಕು. ನೀವು ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು ಅಂತ ಹೇಳಿದ್ರೆ ವಾಪಸ್ ಬಂದು ಈ ವಿಡಿಯೋ ಮೇಲೆ ಕಮೆಂಟ್ ಮಾಡಿ. ಊಟ ಮುಗಿಸಿ ಮೇಲ್ಗಡೆ ಬಂದ್ವಿ. ಅಷ್ಟರಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಯಿತು. ಇವತ್ತಂತೂ ಆಲ್ಮೋಸ್ಟ್ ತುಂಬ ಸಲ ಮಳೆ ಬಂದಿದೆ. ಹಾಗೆ ನಮ್ಮ ಆಫೀಸಲ್ಲಿ ಇವತ್ತೊಂದು ಈವೆಂಟ್ ನಡೆಸ್ತಿದ್ದಾರೆ. ಏನಪ್ಪ ಅಂತ ನೋಡಿದ್ರೆ, ನವರಾತ್ರಿ ಇವಾಗಲಿಂದನೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ದೀಪ ಎಲ್ಲ ಪೇಂಟಿಂಗ್ ಮಾಡೋ ಕಾಂಪಿಟೇಷನ್ ಇತ್ತು, ಆದರೆ ನಮಗಂತೂ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಒಂದು ರೌಂಡ್ ಹೋಗಿ ನೋಡಿಕೊಂಡು ವಾಪಸ್ ಬಂದ್ಬಿಟ್ವಿ.
ಈವೆಂಟ್ ಜೊತೆಗೆ ಸ್ನ್ಯಾಕ್ಸ್ ಕೂಡ ಪ್ರೊವೈಡ್ ಮಾಡಿದ್ರು. ಆದರೆ ನಮಗೆ ಯಾಕೋ ಪಾನಿಪುರಿ ಮತ್ತು ವಡಪಾವ್ನ ತಿನ್ನೋದಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಹಾಗೆ ಒಂದು ರೌಂಡ್ ಹಾಕೋತಾ ಮೇಲ್ಗಡೆ ಹೋದ್ವಿ. ನಾನು ಚಿಕ್ಕವಳಿದ್ದಾಗಂತೂ ಅಂಗಡಿ ಮನೆಗೆ ಇಷ್ಟೊಂದು ಸಲ ಹೋಗಿಲ್ಲ, ಆದರೆ ನಮ್ಮ ಕಾರ್ಪೊರೇಟ್ ಅಂಗಡಿ ಮನೆಗೆ ದಿನಕ್ಕೆ ಒಂದು 4 ಸಲ ಆದರೂ ಹೋಗೇ ಹೋಗ್ತೀವಿ. ಎಲ್ಲ ನಮ್ಮ ವಿಶಾಖನ್ ದಯೇನೆ. ಹಾಗೆ ಒಂದು ಬೂತ್ ಚಿಪ್ಸ್ ತೊಗೊಂಡು ಸ್ವಲ್ಪ ಹೊತ್ತು ಫ್ರೆಶ್ ಏರ್ ತೊಗೊಳ್ಳೋಣ ಅಂತ ಹೇಳಿ ಆಚೆ ಬಂದೆ. ತುಂಬ ಹೊತ್ತು ಎ ಸಿ ಕೆಳಗೆ ಕೂತಿದ್ರೆ ಬಾಡಿ ಎಲ್ಲ ಡಿಹೈಡ್ರೇಟ್ ಆಗುತ್ತೆ ಅಂತ ಹೇಳಿ ಆವಾಗವಾಗ ಆಚೆ ಹೋಗಿ ಫ್ರೆಶ್ ಏರ್ ತೊಗೊಳ್ಳೋದು ತುಂಬ ನೆಸೆಸರಿ ಆಗಿರುತ್ತೆ. ಅಲ್ಲಿಂದ ಮೇಲೆ ಬಂದು ಪೆಂಡಿಂಗ್ ವರ್ಕ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡ್ರೆ ಜೋರಾಗಿ ಮಳೆ ಸ್ಟಾರ್ಟ್ ಆಯಿತು. ಮಳೇಲಿ ತಗ್ಲಾಕೊಂಡು ಮನೆಗೆ ಬರೋದು ತುಂಬ ಲೇಟ್ ಆಯಿತು. ಬಸ್ಸಿಗೆ ವೆಯ್ಟ್ ಮಾಡ್ತಿರೋ ಟೈಮಲ್ಲಿ ನನಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದೆ ಈ 2 ನಮ್ಮ ನಾಯಿಗಳು. ಅಂತೂ ಇಂತೂ ನಮ್ಮ ಬಸ್ ಬಂತು, ಆದರೆ ಬಸ್ ಫುಲ್ಲು ನಾನು ಒಬ್ಳೆ ಕೂತಿದ್ದೆ, ಯಾಕಂದರೆ ಅಷ್ಟು ಲೇಟಾಗಿ ನಾನು ನಮ್ಮ ಮನೆಗೆ ರೀಚ್ ಆಗಿದ್ದು. ಇಲ್ಲಿ ಬಂದು ನೋಡಿದ್ರೆ ನಮ್ಮ ರೋಡೇ ಸ್ವಿಮ್ಮಿಂಗ್ ಪೂಲ್ ಆಗೋಗಿತ್ತು, ಯಾಕಂದರೆ ಅಷ್ಟು ಜೋರಾಗಿ ಮಳೆ ಬಂದಿದೆ. ರಾತ್ರಿ ಹೊತ್ತು ಗಾಡಿ ಓಡಿಸೋರು ನಿಧಾನಕ್ಕೆ ಓಡಿಸಿ ಅಂತ ಹೇಳ್ತಾ ಅಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಾಳೆ ಸಿಗೋಣ, ಬಾಯ್.